ಇಲ್ಲಿ ಹುಟ್ಟಿದಂಥ ಪುಣ್ಯ ಭೂಮಿ ಬೆಳಗಾವಿ ಜಿಲ್ಲೆ. ಅದಕ್ಕೆ ಇಲ್ಲಿದಿಂದಲೇ ನಮ್ಮ ಹೋರಾಟ ಕ್ರಾಂತಿ ಪ್ರಾರಂಭ ಆಗಿದ್ದು ಇಲ್ಲಿದಿಂದ. ಮೊದಲನೇದ್ದು ಭಿನ್ನ ಮತ ನೀವು ಅಂತೀರಿ, ನಾವು ಪಕ್ಷ ನಿಷ್ಠಾವಂತರು ಬೆಳಗಾವಿಯಲ್ಲೇ ಸಭೆ ಮಾಡಿದ್ವಿ. ರಮೇಶ್ ಜಾರಕಿಹೊಳಿ ಅವರು ನಾವು ಎಲ್ಲರೂ ಇಲ್ಲೇ ಸಭೆ ಮಾಡಿನೇ ನಾವು ಯಶಸ್ವಿ ಆಗಿದ್ವಿ. ಉಚ್ಚಾಟನೆ ಮಾಡಿರ್ಬೋದು, ಇನ್ನು ಅವ್ರು ಸ್ವಲ್ಪ ದಿವ್ಸನಾಗ ಅವ್ರು ಉಚ್ಚಾಟನೆ ಮಾಡೋ ಕಾಲ ಬರ್ತೈತಿ. ಜನರಿಂದ ಹೈಕಮಾಂಡ್ ಅವ್ರನ್ನ ತಲೆ ಮ್ಯಾಗ ಕುಂಟ್ಸ್ಕೊಂಡಿರ್ಬೋದು, ಆದ್ರೆ ಜನ ತಲೆ ಮ್ಯಾಗ ಕುಂಟ್ಸ್ಕೋಬೇಕಲ್ಲ. ಅಲ್ಲ, ಮಹಾರಾಷ್ಟ್ರದ ಬಿಜೆಪಿ ಮುಖಂಡರು ಹೇಳೋ ಪ್ರಕಾರ ಮತ್ತೆ ಯತ್ನಾಳ್ ಅವರು ವಾಪಸ್ ಬಿಜೆಪಿಗೆ ಬರ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ಅಧಿವೇಶನ ಮುಗಿಲಿ ನಾವು ಮಾತಾಡ್ತೀವಿ. ನಾವಂತೂ ಈ ಕುಟುಂಬದಿಂದ BJP ಹೊರಗೆ ಬರುತ್ತಾನೆ, ನಾವು ಬರೋದಿಲ್ಲ BJPಗೆ. ಎಲ್ಲಿಯೇನು ಕೆಲಸ ಐತೆ? ಇನ್ನು ವಿಜೇಂದ್ರ ಮುಖ್ಯಮಂತ್ರಿ ಮಾಡ್ಲಕ್ಕ ಅವನ್ನ ವಿಜೇಂದ್ರನ ಮಗ ಅಥವಾ ರಾಘವೇಂದ್ರ ಯಡಿಯೂರಪ್ಪನ ಮಗನ ರಾಜ್ಯಾಧ್ಯಕ್ಷ ಮಾಡ್ಲಕ್ಕೆ ಬರ್ಬೇಕೇನು? ಮೊದಲು ಏನು ಪ್ರಧಾನಮಂತ್ರಿಗಳು ಹೇಳ್ಯಾರಲ್ರಿ, ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನೈ ಚಲಾಗ ಕರ್ನಾಟಕದಾಗ ಅದನ್ನು ಮಾಡಿ ತೋರಿಸಲಿ. ಅಲ್ಲಿಂದ ನಾವು ಮೇದಲ್ಲಿ ತಮ್ಮ ಅಭಿಮಾನಿಗಳು ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ. ಬಿಜಾಪುರದಲ್ಲಿ ಭಾಳ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಯತ್ನಾಳ್ ಪರವಾಗಿ. ನೋಡ್ಬೇಕು ನಾ ಏನೇನು ಆಗ್ತೈತೆ ನೋಡ್ಬೇಕು. ಈಗೇನು ಭಾಳ ಗಡಿಬಿಡಿ ಇಲ್ಲ, ಇನ್ನೂ 3 ವರ್ಷ ಐತಿಲ್ಲ. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ. ಇದೇ ಕೂಡಲ ಸಂಗಮ ಸ್ವಾಮಿಗಳ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡಲಿಕ್ಕೆ. ನಾವು ಒಮ್ಮೆರೆ ಯಾರು BJP ನಾಯಕರ ಬಳಿ ಕರ್ಕೊಂಡು ಹೋಗಿನಿ, ನನಗೇನು ಮಂತ್ರಿ ಮಾಡಿರಿ ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ, ಯಾವ ಹಂದಿ ನಿಮ್ಗೆ ಹೇಳಿದ್ಲ ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ ಮಾಡ್ತೀವಿ ಅಂತ ಹೇಳಿ ಹೋರಾಟ ಬಿಟ್ಟು ಬರ್ರಿ ಅಂತ ಹೇಳಿ. ನನಗನೇ ಅವಶ್ಯ ಇಲ್ರಿ. ಮಂತ್ರಿಯಾಗಿ ಏನು ಮಾಡಂಗದೀರಿ? ಈ ಮಂತ್ರಿ ಇಲ್ಲಾರ್ದೇ ಇಷ್ಟು ಪವರ್ಫುಲ್ ಅದೀವಿ. ಮಂತ್ರಿ ಆದರೆ ಏನು ಸುಮ್ಮ ಮನೆ ಮುಂದೆ ದಿನ ಮುಂದೆ ಹೋಗಿ ಸರ್ ಅನ್ಬೇಕು. ಬೊಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು, ನಡೆಯಲೇ ಎತ್ತಿದ್ರು. ಎಷ್ಟು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ. ಅದೇನು ಅವಶ್ಯನೂ ಇಲ್ಲ. ಅಷ್ಟು ಗೌರವ ಕಟ್ಕೊಂಡು ಅದು ಮಂತ್ರಿಯಾಗಿ ಒಂದಿಟ್ಟು ಲೂಟಿ ಮಾಡಿ ನಮಗೇನು ಅಷ್ಟು. ಪಂಚಮಸಾಲಿ ಶ್ರೀಗಳು ನಿಮ್ಮ ಪರವಾಗಿ ಮಾತಾಡಿದ್ದಕ್ಕೆ ಅವ್ರು ಏನು ತಪ್ಪೇನಾಯ್ತು? ತೆಗಿಬೇಕು ಯಾವ್ರಿ ಅವ ತೆಗ್ಯಾವ? ನಾವು ಒರಿಜಿನಲ್ ಪಂಚಮಸಾಲಿ ನಾವು ಸಂಘಟನೆ ಸಭೆ ಕೂಡ ಆಗಿದೆ ಸರ್. ಸಭೆ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೇವೆ, ಹೇಳದಿದ್ರೆ ನಾವು ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ. ತಗೋತ ಹೇಳ್ರಿ, ಆ ಮಗ ಬೇಡ ನಾನು. ಅವ್ರು ಹಿಂದಿದ್ರೆ ಯಾರು ಇದ್ರೆ ತಗೋಬೇಕಲ್ಲ.